ಹಾಯ್, ವೆಲ್ಕಮ್ ಟು ರುಚಿ ಅಭಿರುಚಿ. ಬೆಳಗ್ಗೆ ತಿಂಡಿಗೆ ಚಟ್ನಿ ಮಾಡೋದೇ ಒಂದು ಪ್ರಾಬ್ಲಮ್ಮು. ಕಾಯಿ ಚಟ್ನಿ, ಕೊತ್ತಂಬರಿ ಚಟ್ನಿ, ಪುದೀನ ಚಟ್ನಿ, ಕಡಲೆ ಚಟ್ನಿ ತಿಂದು ಬೇಜಾರಾಗಿರುತ್ತೆ ಅಲ್ವಾ. ಇವತ್ತು ನೋಡಿ ರುಚಿಯಾದ ಹೊಸ ಥರದ ಮಾವಿನಕಾಯಿ ಚಟ್ನಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡ್ಬಿಟ್ಟು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇದನ್ನು ನಾನು ತುರ್ಕೋತಾ ಇದ್ದೀನಿ. ಈ ಚಟ್ನಿ ಮಾಡಲಿಕ್ಕೆ ಬಹಳ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಾಕು. ಒಂದು ಬಟ್ಲಲ್ಲಿ ತೋತಾಪುರಿ ಮಾವಿನಕಾಯಿ ತುರಿನ ತೊಗೊಂಡಿದ್ದೀನಿ. ಅದೇ ಸೈಜಿನ ಬಟ್ಲಲ್ಲಿ ಒಣ ಕೊಬ್ಬರಿ ತುರಿ, ಮತ್ತು ಅದೇ ಸೈಜಿನ ಬಟ್ಲಲ್ಲಿ ಒಂದು ಬಟ್ಲಾಗುವಷ್ಟು ಬೆಲ್ಲದ ಪುಡಿ, ಹಾಗೆ ಅಚ್ಕಾರದ ಪುಡಿ, ಉಪ್ಪು, 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು, 2 ಸ್ಪೂನ್ ಆಗುವಷ್ಟು ಎಣ್ಣೆ. ಇಷ್ಟೇ ಸಾಕು ಈ ಚಟ್ನಿ ಮಾಡಲಿಕ್ಕೆ. ಈಗ ಮೆಂತ್ಯ ಕಾಳನ್ನು ಎಣ್ಣೆಯಲ್ಲಿ ನಾವು ಹುರ್ಕೊಬೇಕು. ಮಾವಿನಕಾಯಿ ಏನಾದ್ರು ತುಂಬ ಹುಳಿ ಇದ್ದರೆ ನೀವು ಕೊಬ್ಬರಿ ಪ್ರಮಾಣ ಹಾಗೆ ಬೆಲ್ಲದ ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಬೆಲ್ಲ ಮತ್ತು ಖಾರ ನಿಮ್ಗೆ ಹೇಗೆ ಬೇಕೋ ಆ ಹದದಲ್ಲಿ ನೀವು ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ, ಮೆಂತ್ಯ ಕಾಳನ್ನು ನಾನು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಹೆಚ್ಚೊತ್ತೇನು ಹುರಿಯೋದು ಬೇಡ, ಭಾಳ ಬೇಗ ಅದು ಕಪ್ಪಾಗುತ್ತೆ. ಸ್ವಲ್ಪ ಕೆಂಪಾಗ್ತಿದ್ದಂಗೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇಂಗನ್ನು ಹಾಕಿ ಫ್ರೈ ಮಾಡಬೇಕು. ನಂತರ ಇದನ್ನು ಸ್ಟವ್ವಿಂದ ಈಚೆ ತೆಗೆದುಬಿಟ್ಟು ತಣಿಲಿಕ್ಕೆ ಬಿಡೋಣ. ನೋಡಿ, ಮೆಂತ್ಯ ಹಾಗೂ ಇಂಗಿನ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಈಚೆ ನೋಡಿ, ನಾನು ಒಂದು ಮಿಕ್ಸರ್ ಜಾರ್ಗೆ ತುರಿದಿಟ್ಕೊಂಡಿರೋ ಮಾವಿನಕಾಯಿ ಹಾಕ್ಕೋತಾ ಇದ್ದೀನಿ. ಹಾಗೆ ಒಣ ಕೊಬ್ಬರಿ ತುರಿನೂ ಹಾಕ್ಕೊಳ್ಳೋಣ. ಈ ಚಟ್ನಿ ನಂಗೆ ಹೇಳ್ಕೊಟ್ಟಿದ್ದು ನನ್ನ ಕೊಲೀಗ್ ಮೈಥಿಲಿ ಮೇಡಮ್ ಅಂತ. ಅವರು ಮಾಡಿ ತಂದಿದ್ದರು, ನನಗೆ ತುಂಬ ಇಷ್ಟ ಆಯಿತು. ಅವರಿಂದ ಕೇಳಿ ಕಲ್ತ್ಕೊಂಡೆ. ಅವರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೋಡಿ, ಈಗ ಬೆಲ್ಲ ಹಾಗೆ ಅಚ್ಕಾರದ ಪುಡಿನೂ ಸಹ ರುಬ್ಲಿಕ್ಕೆ ಹಾಕ್ಕೊಬೇಕು. ನಂತರ ನಾವೇನು ಹುರಿದಿಟ್ಕೊಂಡಿದ್ದೀವಿ ಮೆಂತ್ಯ ಕಾಳು ಹಾಗೂ ಇಂಗನ್ನು ಸಹ ಇದಕ್ಕೆ ಹಾಕ್ಕೊಬೇಕು. ಇದಿಷ್ಟನ್ನು ಹಾಕಿಬಿಟ್ಟು ನೀರು ಹಾಕಬಾರ್ದು, ನೆನಪಿರಲಿ, ನೀರು ಹಾಕಬಾರ್ದು. ಹಾಗೆ ಇದನ್ನು ರುಬ್ಕೊಬೇಕು. ಬೆಲ್ಲ, ಉಪ್ಪು, ಮಾವಿನಕಾಯಿ ಸೇರಿದರೆ ನೀರು ತಾನಾಗೆ ಬಿಟ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಈಗ ನಾನು ರುಬ್ತಾ ಇದ್ದೀನಿ. ಈ ಥರ ಇದು ಮೆತ್ತಗಾಗಿಬಿಟ್ಟು ಫೈನ್ ಪೇಸ್ಟ್ ಆಗುತ್ತೆ. ಈಗ ನೋಡಿ, ಇದು ಫೈನ್ ಪೇಸ್ಟ್ ಆಗಿದೆ. ಇಷ್ಟೇ, ಈ ಚಟ್ನಿ ಇಲ್ಲಿಗೆ ರೆಡಿ. ಇದಕ್ಕೆ ಮತ್ತೆ ಒಗ್ಗರಣೆಯ ಅವಶ್ಯಕತೆಯೇ ಇಲ್ಲ. ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಅನ್ನದ ಜೊತೆ ಕಲಿಸಿ ತಿನ್ನಲಿಕ್ಕಂತೂ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮರೀದ ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.